ಬಗ್ಗೆ ನಿನಗೇನ್ ಗೊತ್ತು? ಅವ್ರ ಗುಣ ಎಂತದ್ದು, ಅವ್ರ ಸಂಸ್ಕಾರ ಎಂತದ್ದು ಅಂತ ನನಗ್ ಗೊತ್ತು. ಇಡೀ ಜಗತ್ತೇ ಅವ್ರನ್ನ ಅಪರಾಧಿ ಅಂತ ಕರೆದ್ರು ಅವ್ರ ಪರ ನಿಂತ್ಕೊಂಡು ನಾನು ವಾದ ಮಾಡ್ತೀನಿ. ಅಲ್ಲ, ಈ ಸ್ಥಿತಿ ನೋಡಿನೂ ನೀನು ಮಾತಾಡ್ತಾ ಇದೀಯಾ? ಏಯ್, ಬಾಯ್ ಮುಚ್ಚು. ತಪ್ಪಿನೂ ಅವ್ರ ಚಾರಿತ್ರ್ಯದ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಆಕಾಶಕ್ಕೆ ಹೋಗಿದ್ರೆ ಬೀಳೋದು ನಿನ್ ಮುಖದ ಮೇಲೆನೆ. ಮಕ್ಕಳಿಗೆ ಗೌರವ ಕೊಡೋದು ಅವ್ರ ರಕ್ತದಲ್ಲೇ ಇದೆ. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ಗೆ. ನಂತವ್ರು 100 ಜನ ನನ್ ಗಂಡನ ಮೇಲೆ ತಪ್ಪು ಹೊರಿಸಿದ್ರು ಅವ್ರ ಪ್ರಾಮಾಣಿಕತೆಗೆ ಧಕ್ಕೆ ಬರಲ್ಲ. ನೋಡಿ ಸರ್, ನಿಮ್ ಮುಂದೆನೆ ಹೇಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ. ಅವನ್ನ ಸುಮ್ಮನೆ ಬಿಡ್ಬೇಡಿ ಸರ್, ಅರೆಸ್ಟ್ ಮಾಡಿ ಸರ್. ನೋಡಿ ಮೇಡಮ್, ಲಾವಣ್ಯ ಅವ್ರ ಪರಿಸ್ಥಿತಿ ನೋಡಿ. ಸಾಕ್ಷಿಗಳೆಲ್ಲ ಅವ್ರ ಪರವಾಗೇ ಇದೆ. ನಾವು ಕಾನೂನನ್ನ ಪಾಲಿಸಬೇಕು, ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಕಾನೂನು ಅಂದ್ರೆ ಬರೀ ಕಣ್ಣಿಗೆ ಕಾಣಿಸೋದಷ್ಟೇ ಅಲ್ಲ, ಸತ್ಯನ ಹುಡ್ಕೋದು. ನೋಡಿ, ನಾನು ಹಳ್ಳಿಯೊಳೆ ಆಗಿರ್ಬೋದು, ಆದ್ರೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ನನಗೂ ಚೆನ್ನಾಗಿ ಗೊತ್ತಾಗುತ್ತೆ. ನನ್ ಗಂಡ ಯಾವ ತಪ್ಪು ಮಾಡಿಲ್ಲ ಇನ್ಸ್ಪೆಕ್ಟರ್. ದಯವಿಟ್ಟು ನಮ್ಗೆ ಸ್ವಲ್ಪ ಸಮಯ ಕೊಡಿ. ನನ್ ಗಂಡ ನಿರಪರಾಧಿ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನನ್ ಗಂಡನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಇನ್ಸ್ಪೆಕ್ಟರ್, ಸತ್ಯ ತುಂಬಾ ಹೊತ್ತು ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಸಾಕ್ಷಿ ಏನು ಅಂತ ನಾನು ಹುಡುಕ್ತೀನಿ. ನಾನು ಎಲ್ಲ ಸಾಕ್ಷಿನೂ ಎರೇಸ್ ಮಾಡಿದ್ದೀನಿ. ಯಾವ CCTV ಫುಟೇಜು ಇಲ್ಲ. ಇವಳು ಅದು ಹೇಗೆ ಗೆಲ್ತಾಳೆ ಅಂತ ನಾನು ನೋಡ್ತೀನಿ.